ಕನ್ನಡ ಸಿನಿಮಾ ರಂಗದಲ್ಲಿ ಧಗಧಗಿಸಿದ ಒಂದೇ ಒಂದು ಕ್ಯಾರೆಕ್ಟರ್ ವಿಲನ್ ಅಂದರೆ ಅದು ವಜ್ರಮುನಿ. ವಜ್ರಮುನಿ ಆ ಸಿನಿಮಾದಲ್ಲಿ ಇದ್ದಾರೆ ಅಂದರೆ ಆ ಸಿನಿಮಾವನ್ನು ನೋಡಲಿಕ್ಕೂ ಕೂಡ ಭಯ ಪಡಬೇಕಿತ್ತು. ಅವರು ತೆರೆಯ ಮೇಲೆ ಬಂದರೆ ಬೆಂಕಿಯನ್ನೇ ಉಗುಳುತ್ತಾ ಇದ್ದರು. ಅವರ ಮೊದಲ ಹೆಸರು ಸದಾನಂದ ಸಾಗರ್. ಅವ್ರ ತಂದೆ ವಜ್ರಪ್ಪ ಅಂತೆ. ವಜ್ರಮುನೇಶ್ವರ ಅನ್ನೋ ದೇವರನ್ನ ಪೂಜೆ ಮಾಡ್ತಾಯಿದ್ರು, ಹಾಗಾಗಿಯೇ ವಜ್ರಮುನಿ ಅನ್ನೋ ಹೆಸರು ಕೂಡ ಬಂತು. ತುಂಬ ತುಂಟನಾಗಿದ್ದರು, ಅದನ್ನು ನಾವು ಇಮ್ಯಾಜಿನ್ ಕೂಡ ಮಾಡ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ. ತೆರೆಯ ಮೇಲೆ ಮಾತ್ರ ಯಾವಾಗಲೂ ಕೆಂಡಾಮಂಡಲವಾಗೇ ಇರ್ತಾಯಿದ್ರು. ಪ್ರಚಂಡ ರಾವಣ ಅನ್ನೋ ನಾಟಕ ಇದೆಯಲ್ಲ, ಪ್ರಭಾಕರ್ ಶಾಸ್ತ್ರಿ ಅವರು ನಾಟಕ ಅದನ್ನು ಡೈರೆಕ್ಟ್ ಮಾಡಿದ್ದು. ಅದಾದ ನಂತರ ಇವರಿಗೆ ರಾವಣನ ರೋಲ್ ಸಿಕ್ತು. ಅದು ನಿರೀಕ್ಷೆ ಮಾಡಿರಲಿಲ್ಲ, ಆದರೆ ಆ ಪಾತ್ರದ ಮೂಲಕ ಅಬ್ಬರಿಸಿಬಿಟ್ರು. ಅದಾದ ನಂತರ ಹಿಂದೆ ತಿರುಗಿ ನೋಡಲೇ ಇಲ್ಲ. ನಿಮಗೆಲ್ಲ ಕುತೂಹಲದ ವಿಷಯ ಅಂದರೆ ಇದೇ ವಜ್ರಮುನಿ ಅವರು ಹೀರೋ ಆಗಬೇಕು ಅನ್ನೋ ದೊಡ್ಡ ಕನಸನ್ನು ಕಂಡಿದ್ದರು. ಬಟ್ ಅದು ಈಡೇರದೇ ಇದ್ದರೂ ತೆರೆಯ ಮೇಲೆ ಮಾತ್ರ ವಜ್ರಮುನಿಯ ನೆನಪು ಈಗಲೂ ಕೂಡ ಹಾಗೇ ಇದೆ.